ನಮಸ್ತೆ ಎಲ್ರಿಗೂ. ಶ್ರೀ ಗೋಮಾತಾ ಡೈರಿ ಫಾರ್ಮ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನನ್ನ ಹೆಸರು ಉದಯ್ ಅಂತ, ಚೋಟಸಮುದ್ರ, ಕೇರ್ಪೇಟೆ ತಾಲೂಕು, ಮಂಡ್ಯ ಡಿಸ್ಟಿಕ್ಕು. ನಾವು ಈಗ ಹೊಸದಾಗಿ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾವು ಮೊದಲು ಡೈರಿ ಫಾರ್ಮ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದು ಈಗ 5-6 ವರ್ಷದ ಹಿಂದೆ. ಫಸ್ಟು ಸಣ್ಣ ಪ್ರಮಾಣದಲ್ಲಿ ಒಂದು ನಾಟಿ ಕ್ರಾಸ್ ಹಸು ತಗೊಂಡು ಹಾಲು ಕರೆದು ಅನುಭವಗಳನ್ನ ತಿಳ್ಕೊಂಡು ಸಣ್ಣ ಪ್ರಮಾಣದಲ್ಲಿ ಮಾಡಿದ್ದು. ಅದಾದಮೇಲೆ ಕೊಂಕ್ ಮಾಸ್ಗಳಿಂದ 2-3 ಈ ಥರ ತಂದು ಇವಾಗ ಪ್ರೆಸೆಂಟು 28 ಹಸುಗಳಿದೆ ನಮ್ಮ ಹತ್ರ. ಅದಲ್ಲದೆ ಬ್ರೀಡಿಂಗ್ ಅಂತ ಒಂದು ಓರಿ ಸಾಕಿದ್ದೀವಿ. 2 ವರ್ಷದ ಮೇಲೆ 3 ತಿಂಗಳು ಬ್ರೀಡಿಂಗ್ ಸ್ಟಾರ್ಟ್ ಮಾಡಿ 1 ವರ್ಷ ಆಗಿದೆ. ಅದರಲ್ಲಿ ನಮ್ಮ ಹತ್ರನೇ ಒಳ್ಳೊಳ್ಳೆ ಕರುಗಳು ಬಿದ್ದಿದೆ. ಹೆಣ್ಗರುಗಳು ಚೆನ್ನಾಗಿ ಆಗ್ತಾಯಿದೆ. ಅದರದ್ದೇ ಒಂದು ಓರಿ ಕರು ಮತ್ತೆ ಸಾಕ್ತಾಯಿದ್ದೀವಿ. ನಮ್ಮ ಹತ್ರ ಎಷ್ಟು ಮಿಲ್ಕ್ ಈಲ್ಡ್ ಬಂದು 23 ಲೀಟ್ರ್ ಕೊಡೋ ಹಸು ಇದೆ. ಸೆಕೆಂಡ್ ಬಂದು 20 ಲೀಟ್ರ್ ಕೊಡೋ ಹಸು ಇದೆ. ಮತ್ತು ನಾವು ಜಾಸ್ತಿ ಸೆಲೆಕ್ಟ್ ಮಾಡೋದು 2 4 6 ಇಂಥ ಏಜ್ ಕಮ್ಮಿ ಇರುವಂಥ ಹಸುಗಳನ್ನ ಸೆಲೆಕ್ಟ್ ಮಾಡ್ಕೊತೀವಿ. ಅಲ್ಲಿಂದ ತಂದು ಹಬ್ಬ ಆಗಿರ್ಬೋದು, ಹಾಲಾಗಿರ್ಬೋದು, ಪ್ರೆಸೆಂಟಾಗಿ ಅಲ್ಲಿಂದ ತಗೊಂಬಂದು ನಾವು ಚೆನ್ನಾಗಿ ಪೋಷಣೆ ಮಾಡಿ ಆರೈಕೆ ಮಾಡಿ ಸಾಕಿದ್ರೆ ನಮಗೆ ನೆಕ್ಸ್ಟ್ ಲ್ಯಾಕ್ಟೇಷನ್ಗಾಗಲಿ ಇಲ್ಲ ಪ್ರೆಸೆಂಟ್ ಲ್ಯಾಕ್ಟೇಷನ್ಗಾಗಲಿ ಹಾಲು ಇಳುವರಿ ಚೆನ್ನಾಗಿ ಬರುತ್ತೆ ಅನ್ನೋದೊಂದು ಇದಕ್ಕೆ ಹಸುಗಳನ್ನ ನಾವು ಎಳ್ಸಲ್ಲಿ ತರ್ತೀವಿ. ನಾವು ಜಾಸ್ತಿ ಸೆಲೆಕ್ಟ್ ಮಾಡ್ತಿರೋದು ಅಂದರೆ ಪಡ್ಡೆಗಳು ಮಾತ್ರ. ಪಡ್ಡೆಗಳನ್ನ ತಂದು ಅದನ್ನ ಫಸ್ಟು ಒಂದು ಆವ್ರೇಜು 9ರಿಂದ 10 ಲೀಟ್ರು ಇಲ್ಲ 11-12 ಲೀಟ್ರು ಕೊಡುತ್ತೆ. ಅದರಿಂದ ನೆಕ್ಸ್ಟ್ ಲ್ಯಾಕ್ಟೇಷನ್ಗೆ ಜಾಸ್ತಿ ಮಾಡ್ಕೊತೀವಿ ನಾವು. ಒಂದು ಹಸುವಿಂದ ಸ್ಟಾರ್ಟ್ ಮಾಡಿದ್ದು ಇವಾಗ ಪ್ರೆಸೆಂಟು 28 ಹಸುಗಳಿದೆ. ವ್ಯಾಪಾರ ಮಾಡ್ತೀವಿ ಅದ್ರ ಜೊತೆಗೇ. ಒಂದು ಟೈಮಿಗೆ ಬಂದು 130 ಲೀಟ್ರ್ ತನಕನೂ ಹಾಲು ಹಾಕಿದ್ದೀವಿ. ಹಸುಗಳನ್ನ ಮ್ಯಾನೇಜ್ ಮಾಡೋಕ್ಕೆ ಸಾಕೋಗೋದಾಗಲಿ ಇದರಲ್ಲೆಲ್ಲ ಲಾಸ್ ಆಗಿಬಿಡುತ್ತೆ 10 ಲೀಟ್ರ್ ಒಳಗಡೆ ಕೊಡೋ ಹಸುಗಳನ್ನ ಸಾಕಿದ್ರೆ. ಈಗ ಮನೆ ಯೂಸ್ ಮಾಡ್ಕೊಂಡು ಡೈರಿಗೆ ಎಷ್ಟಾಗುತ್ತೆ ಅಷ್ಟು ಹಾಕ್ತೀನಿ ಅನ್ನೋದಾದರೆ ಸಾಕ್ಬೋದು. 2-3 ಸಾಕಿದ್ರೆ ಏನು ತಪ್ಪಾಗಲ್ಲ. ನಾವಿವಾಗ ದೊಡ್ಡ ಪ್ರಮಾಣದಲ್ಲಿ ಹಾಲು ಹಾಕಬೇಕು ಅಂತ ಸಾಕಿರೋದ್ರಿಂದ 10 ಲೀಟ್ರ್ ಒಳಗಡೆ ಕೊಡೋ ಅಂಥತ್ತಂದರೆ 7 ಲೀಟ್ರ್ 8 ಲೀಟ್ರ್ ಕೊಡೋ ಅಂಥ ಹಸುಗಳನ್ನ ಸಾಕಿದ್ರೆ ಲಾಸ್ ಬರುತ್ತೆ. ನಮ್ಮ ಹತ್ರ ಇವಾಗ ಜೆರ್ಸಿ ಇದೆ, ಮತ್ತು HF ಇದೆ, ಕ್ರಾಸ್ ಬೀಡ್ ಇದೆ, ಆಲ್ ಬ್ಲ್ಯಾಕ್ ಇದೆ, ಮತ್ತು ಜರ್ಮನ್ ಬೀಡ್ ಇದೆ, ರೆಡ್ ಅನ್ ಇದೆ. ಇಷ್ಟು ತಳಿಯ ಹಸುಗಳನ್ನ ಸಾಕ್ತಾಯಿದ್ದೀವಿ ನಾವು ಈಗ ನಮ್ಮ ಮನೆ ಸುತ್ತ 3 ಶೆಡ್ ಇವೆ ನಮ್ಮವು. ಒಂದು ಮಣ್ಣಿನ ನೆಲ ಇದೆ, 2 ಗಾರೆ ನೆಲ ಇದೆ. ಗಾರೆ ನೆಲಕ್ಕೆ ಹಸುಗಳಿಗೆ ಅಂದ್ಬಿಟ್ಟು ಮ್ಯಾಟ್ ಸಹ ಹಾಕಿದ್ದೀವಿ ನಾವು. ನಮ್ಮ ಹಸುಗಳೆಲ್ಲ ಪ್ರೆಸೆಂಟ್ ಬಂದು ಆವ್ರೇಜು ನಮ್ಮ ಹತ್ರ ಇರೋ ಹಸುಗಳೆಲ್ಲನೂ 10ರಿಂದ 12 ಲೀಟ್ರ್ ಮೇಲೆ ಹಾಲು ಕೊಡೋ ಅಂಥದ್ದೇ. 10 ಒಳಗಡೆ ಹಾಲು ಕೊಡೋ ಅಂಥ ಹಸುಗಳು ಯಾವುದೂ ಇಲ್ಲ ನಮ್ಮ ಹತ್ರ. ಪ್ರೆಸೆಂಟ್ ಎಲ್ಲನೂ 12, 13, 23 ತನಕನೂ ಕೊಡೋದಿದೆ ನಮ್ಮ ಹತ್ರ. ಸ್ಟಾರ್ಟಿಂಗ್ ಬಂದೇ ನಮ್ಮ ಹತ್ರ 10 ಮೇಲೆ ಇರುತ್ತೆ. ಆವ್ರೇಜ್ 10 ಮೇಲೆ ಹಾಲು ಕೊಡೋ ಅಂಥ ಹಸುಗಳನ್ನೇ ನಾವು ಸಾಕಿರೋದು ಎಲ್ಲನೂ.